ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಸಮೀಪದ ತಳಕು ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಕರ್ನಾಟಕ ದ್ರಾಕ್ಷಿರಸ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಹೇಳಿದ್ದಾರೆ. ಬುಧವಾರ ತಳಕು ಗ್ರಾಮದಲ್ಲಿ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆ ಅಡಿ 28 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿದ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಟಿ ದ್ರಾಕ್ಷಾಯಣಿ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಬಿ ಗದ್ದಿಗೆ ತಿಪ್ಪೇಸ್ವಾಮಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್, ಉಪಾಧ್ಯಕ್ಷೆ ಶ್ರೀಮತಿ ಉಮಾಕುಮಾರ್, ತಳಕು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣಮೂರ್ತಿ, ರವಿಚಂದ್ರ, ಸೈಯದ್, ಕರೀಂ ಸಾಬ್, ತಿಪ್ಪೇಸ್ವಾಮಿ, ಶ್ರೀಮತಿ ನೀಲಮ್ಮ, ಶಾಂತಕುಮಾರ್, ಲಕ್ಷ್ಮಮ್ಮ, ವಾಣಿಬಾಯಿ ಸೇರಿದಂತೆ ತಳಕು ಗ್ರಾಮಸ್ಥರು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಹಾಜರಿದ್ದರು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಯಂಗ್ಸ್ಟರ್ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಗದ್ದಿಗೆ ತಿಪ್ಪೇಸ್ವಾಮಿ ಕುಮಾರಣ್ಣ ಅವರೇ, ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವು ಬಂದು ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಈ ದಿನ ನೀವೆಲ್ಲ ಗಮನಿಸಿರ್ಬೋದು, ಇದು ನೋಡಿ ಎಂತ ದಿನ. ಈ ತಿಂಗಳು ಇದೇ ಒಂದು ಏನು ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರದು ಅವಧಿ ಮುಕ್ತಾಯವಾಗುವಂತ ಒಂದು ತಿಂಗಳಂತ ಹೇಳ್ಬೋದು. ಯಾರಿಗೂ ಕೂಡ ಶಾಶ್ವತ ಅಲ್ಲ. ನಾವು ಆ ಅಧಿಕಾರದ ಅವಧಿಯಲ್ಲಿ ಇದ್ದಷ್ಟು ದಿನ ಆ ಅಧಿಕಾರ ಅಂದ್ರೆ ಅದು ಜನಗಳ ಸೇವೆಯನ್ನು ಮಾಡುವಂತ ಒಂದು ಸೇವಾಧಿಕಾರ, ಅದಷ್ಟೇ. ಅಧಿಕಾರ ಅಂದ ತಕ್ಷಣ ಬೇರೆ ಅಧಿಕಾರ ಅಂತ ನಾವು ಭಾವಿಸಬಾರ್ದು. ಇವತ್ತು ನಮ್ಮ ದೇಶದಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಅಧಿಕಾರ ವಿಕೇಂದ್ರೀಕರಣಕ್ಕೆ ತಂದ್ಬಿಟ್ಟು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಅಂತ ಹೇಳ್ಬಿಟ್ಟು 3 ಟೈರ್ ಸಿಸ್ಟಮ್ ಅನ್ನ ಜಾರಿಗೆ ತಂದು, ಅಂತ ಒಂದು ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಕೂಡ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳಿಂದ ಸದಸ್ಯರಾಗಿ ಆಯ್ಕೆ ಆಗಿಬಿಟ್ಟು ನಿಮ್ಮ ಗ್ರಾಮಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಗ್ರಾಮ ಸಭೆಗಳ ಮೂಲಕ, ಅಲ್ಲಿ ಕಾಮಗಾರಿಗಳಿರಬಹುದು, ಅಲ್ಲಿರ್ತಕ್ಕಂಥ ಕ್ರಿಯಾ ಯೋಜನೆಗಳಿರ್ಬೋದು, ಗ್ರಾಮ ಸಭೆಗಳನ್ನು ನಡೆಸಿಬಿಟ್ಟು ಆ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿಬಿಟ್ಟು ಒಕ್ಕೂರಿನಿಂದ, ಉದಾಹರಣೆಗೆ ಒಂದು ಆಶ್ರಯ ಮನೆ, ಅಂಬೇಡ್ಕರ್ ಮನೆ ಹಂಚಿಕೆ ಕಾರ್ಯಕ್ರಮಗಳಿರ್ಬೋದು, ಎಲ್ಲವೂ ಕೂಡ ಗ್ರಾಮ ಸಭೆಯಲ್ಲೇ ನಿರ್ಣಯ ಆಗುತ್ತೆ. ಇವತ್ತು ಗ್ರಾಮ ಪಂಚಾಯತಿಗೆ ಎಷ್ಟು ಪವರ್ ಇದೆ ಅಂತ ಹೇಳಿದ್ರೆ, ಈ ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಚೆಕ್ಕಿಗೆ ಸೈನ್ ಮಾಡುವಂತ ಅಧಿಕಾರ ಇಲ್ಲ, ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ. ಇಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದು ದಿವಂಗತ ರಾಜೀವ್ ಗಾಂಧಿ ಅವರು. ಅವರನ್ನ ಇಂಥದ್ದನ್ನ ನಾವು ಸ್ಮರಿಸಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಇದರ ಜೊತೆಯಾಗಿ ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಳಕು ಅಂದ್ರೆ ಈ ಒಂದು ತಳಕಿನ ಗ್ರಾಮಕ್ಕೆ ಬಹಳ ದೊಡ್ಡ ಇತಿಹಾಸ ಇರ್ತಕ್ಕಂಥ ಗ್ರಾಮ ಇದು. ಇಲ್ಲಿರ್ತಕ್ಕಂಥ ಈ ತಾಲೂಕಿನಲ್ಲಿ ಹುಟ್ಟಿರ್ತಕ್ಕಂಥವರು ರಾಷ್ಟ್ರಕವಿ ಕುವೆಂಪು ಅವರಿಗೆ ಮಾರ್ಗದರ್ಶಕರಾಗಿದ್ದರು ಟಿ.ಎಸ್. ವೆಂಕಣ್ಣಯ್ಯ ಅವರು. ಕುವೆಂಪು ಅವರಿಗೆ ಗುರುಗಳು ಮತ್ತು ತಾರಾಸನವರು. ಇವತ್ತು ಈ ದೇಶದ ಭೂಪಟದಲ್ಲಿ ಚಿತ್ರದುರ್ಗದ ಇತಿಹಾಸ ಹೇಗೆ ಕಾಣುತ್ತೋ ಆ ಚಿತ್ರದುರ್ಗದ ಇತಿಹಾಸವನ್ನ ಎಳೆ ಎಳೆಯಾಗಿ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಕೋಟೆ ಕೊತ್ತಲುಗಳು ಇರ್ಬೋದು, ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜ ಮಹಾರಾಜರುಗಳ ಇರ್ಬೋದು, ಅವರ ಒಂದು ಇತಿಹಾಸವನ್ನ ಎಳೆ ಎಳೆಯಾಗಿ ರಾಜ್ಯಕ್ಕೆ, ಸಾಹಿತ್ಯ ಆಸಕ್ತರಿಗೆ, ಸಾಹಿತ್ಯ ಅಭಿಮಾನಿಗಳಿಗೆ ಓದುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು ತಾರಾಸರಾವ್. ಇಂಥ ಒಂದು ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಎಲ್ಲರ ಹೆಮ್ಮೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ